ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಹಲಸಿನ ಹಣ್ಣಿನಿಂದ ಗರಿ ಗರಿಯಾಗಿ ಮುಳ್ಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಡ್ಲಿಗೆ ಮಿಕ್ಸಿ ಜಾರ್ಗೆ 2 ಮುಷ್ಟಿಯಷ್ಟು ಹಲಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಗಂಟೆ ಮುಂಚೆ ನೆನೆಸಿಟ್ಕೊಂಡಿರುವಂಥ 1 ಮುಷ್ಟಿಯಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಹಣ್ಣನ್ನು ತುಂಬ ನಯಸ್ಸಾಗಿ ತಿರ್ಸ್ಕೊಳ್ಬೇಕು. ಹಾಗೆ ಮಿಕ್ಸಿ ಜಾರ್ಗೆ 1 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣು ಮತ್ತು ಅಕ್ಕಿನ 1 ರೌಂಡು ಮಿಕ್ಸಿ ಮಾಡಿಕೊಂಡು ಅದಕ್ಕೆ 1 ಕಪ್ ಅಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಹಣ್ಣು ಎಷ್ಟು ಸ್ವೀಟ್ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಹಣ್ಣು ಮತ್ತು ಅಕ್ಕಿನ ತಿರ್ಸ್ಕೊಳ್ಬೇಕಾದ್ರೆ ಸ್ವಲ್ಪ ಕೂಡ ನೀರು ಹಾಕ್ಕೊಳ್ದೆ ತಿರ್ಸ್ಕೊಳ್ಬೇಕು. ಹಾಗೆ ಬೆಲ್ಲ ಹಾಕಿ ತಿರ್ಸಿದ ಮೇಲೆ ಸ್ವಲ್ಪ ಹಿಟ್ಟು ನೀರಾದಂಗೆ ಅನಿಸುತ್ತೆ. ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ಹಿಟ್ಟಿಗೆ ಒಣಕಾಯಿ ಚೂರು ಅಥವಾ ಕೊಬ್ಬರಿ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮುಳ್ಕದ ಹಿಟ್ಟನ್ನ ಬೋಂಡದ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಮುಳ್ಕನ ಚಿಕ್ಕ ಚಿಕ್ಕದಾಗಿ ಬೋಂಡದ ರೀತಿಯಲ್ಲಿ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ನಮ್ಮ ಮಲೆನಾಡಿಗರಿಗೆ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಈ ಹಲಸಿನ ಹಣ್ಣಿನ ಮುಳ್ಕ ಅಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಇಷ್ಟವಾಗಿ ತಿನ್ನುವಂಥ ಒಂದು ತಿಂಡಿ ಇದು. ಮುಳ್ಕದ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಮುಳ್ಕ ಎಣ್ಣೆ ಕುಡಿಯುತ್ತೆ. ಮುಳ್ಕನ ಸಣ್ಣ ಉರಿಯಲ್ಲಿ 5 ನಿಮಿಷದಷ್ಟು ಬೇಯಿಸ್ಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಮುಳ್ಕನ ಬೇಯಿಸ್ಕೊಂಡ್ರೆ ಹೊರಗಡೆ ಭಾಗ ಕಪ್ಪಾಗಿರುತ್ತೆ, ಅದರ ಒಳಗಡೆ ಬೆಂದಿರೋಲ್ಲ. ತುಂಬ ಸಿಂಪಲ್ಲಾಗಿ ಹಲಸಿನ ಹಣ್ಣಿನ ಮುಳ್ಕ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.